ಹಲೋ, ಇವತ್ತು ನಾವು ಕಾರ್ಬೋಹೈಡ್ರೇಟ್ ಬಗ್ಗೆ ನೋಡೋಣ. ಕಾರ್ಬೋಹೈಡ್ರೇಟ್ ಅಂದರೆ ಏನಂದರೆ ಇದು ಸ್ಟಾರ್ಚ್ ಅಥವಾ ಶುಗರ್ ಅಂತೇಳಿ ಕರಿತೀವಿ. ಇದರ ಫಂಕ್ಷನ್ ಅಥವಾ ಇದರ ಕಾರ್ಯ ಏನಪ್ಪ ಅಂತಂದರೆ ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸಿಕೊಡುತ್ತದೆ. ಅಂದರೆ ಎನರ್ಜಿ ಸೋರ್ಸ್ ಆಗಿ ಕೆಲಸ ಮಾಡುತ್ತದೆ. ಯಾವ ರೀತಿ ನಾವು ಈ ಒಂದು ಬೈಕನ್ನು ಚಲಾಯಿಸಬೇಕಾದ್ರೆ ಪೆಟ್ರೋಲ್ ಹೇಗೆ ಅವಶ್ಯಕತೆಯೋ ಅದೇ ರೀತಿ ಕಾರ್ಬೋಹೈಡ್ರೇಟು ನಮ್ಮ ಬಾಡಿ ಕಾರ್ಯನಿರ್ವಹಣೆಗೆ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ. ಕಾರ್ಬೋಹೈಡ್ರೇಟು ಯಾವ ರೀತಿಯಾಗಿ ಇರುತ್ತದೆ ನಮ್ಮ ಸುತ್ತಮುತ್ತಲು ಅಂತಂದರೆ ಮೇನ್ಲಿ ಪ್ಲ್ಯಾಂಟ್ಸು ಮತ್ತು ಅನಿಮಲ್ಸು, ಒಂದು ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಎರಡರಲ್ಲೂ ಸಹ ಕಾರ್ಬೋಹೈಡ್ರೇಟ್ ಇರುತ್ತೆ. ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಸ್ಟೋರೇಜ್ ಆಗಿರುತ್ತದೆ ಅಂತಂದರೆ ಸ್ಟಾರ್ಚ್ ರೂಪದಲ್ಲಿ ಸ್ಟೋರೇಜ್ ಆಗಿರುತ್ತದೆ. ಯಾವ ಪಟಲ ಅಂತಂದರೆ ಬೇರುಗಳಲ್ಲಿ ಮತ್ತು ಗೆಡ್ಡೆಗಳಲ್ಲಿ, ಎಲೆಗಳಲ್ಲಿ ಮತ್ತು ಹಸಿರು ತರಕಾರಿಗಳಲ್ಲಿ ಹಾಗೂ ಕಾಳುಗಳಲ್ಲಿ ಶೇಖರಣೆ ಆಗಿರುತ್ತದೆ. ಇನ್ನು ಪ್ರಾಣಿಗಳಲ್ಲಿ ಬಂದಾಗ ಪ್ರಾಣಿಗಳಲ್ಲಿ ಕಾರ್ಬೋಹೈಡ್ರೇಟು ಗ್ಲೈಕೋಜನ್ ರೂಪದಲ್ಲಿ ಸ್ಟೋರೇಜ್ ಆಗಿರುತ್ತದೆ. ಗ್ಲೈಕೋಜನ್ ರೂಪದಲ್ಲಿ ಎಲ್ಲಿ ಸ್ಟೋರೇಜ್ ಆಗಿರುತ್ತದೆ ಅಂದರೆ ಒಂದು ಲಿವರ್ ಆಗಿರ್ಬೋದು, ಒಂದು ಮಸಲಲ್ಲಿ ಕಾರ್ಬೋಹೈಡ್ರೇಟ್ ಸ್ಟೋರೇಜ್ ಆಗಿರುತ್ತದೆ.